ಈ ಪ್ಯಾಲೆಸ್ತೈನ್ ಪರವಾದ ಪ್ರೇಮ ಮಿತಿ ಮೀರ್ತಾ ಇದೆ ಅಂತ ಇದೇನು ಕಂಡು ಕೇಳಿರೋದು ಒಂದೊಂದೇ ಹೊಸದು ಶುರುವಾಗುತ್ತಲ್ಲ ಅಂತ ಕೇಳಿದ್ರೆ ಯಾವಾಗಾರು ಪ್ಯಾಲೆಸ್ತೈನ್ ಪರವಾದ ಪ್ರೇಮ ಅಂತ ಯಾವಾಗಲೂ ಏನು ಬುದ್ಧಿಜೀವಿಗಳು ಅವರು ಇವರು ಮಾತನಾಡೋದು ಕೇಳಿದ್ವಿ. ಈಗ ಎಲ್ಲಂದ್ರಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಿಸೋದು ಇಂಥವೆಲ್ಲ ಚಿಕ್ಕಮಗಳೂರು, ಕೊಪ್ಪಳ, ನಂತರ ಮಲ್ನಾಡ್ನಲ್ಲೂ ಕೂಡ ಈಗ ಪ್ಯಾಲೆಸ್ತೈನ್ ಮೇಲೆ ಲವ್ ಜೋರಾಗಿದೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂಥ ಒಂದು ಇದನ್ನು ಹಚ್ಚಿದ್ದಾರೆ. ಅವ್ರು ಹೇಳೋದೇನು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಪ್ಯಾಲೆಸ್ಟೈನಿಯನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪೇನು ಅಂತೇಳಿ ಅವರ ಆರ್ಗ್ಯುಮೆಂಟ್ ಇದೆ. ಆದರೂ ಕೂಡ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ದಿನೇ ದಿನೇ ಹೆಚ್ಚಾಯಿತು ಪ್ಯಾಲೆಸ್ತೈನ್ ಪರ ಪ್ರೇಮ. ಶಿವಮೊಗ್ಗದ ಹಣಗೆರೆ ಕಟ್ಟೆಯಲ್ಲಿ ಪ್ಯಾಲೆಸ್ತೈನ್ ಫ್ಲೆಕ್ಸ್. ರಾಜ್ಯದಲ್ಲಿ ಗಣೇಶ ವಿಸರ್ಜನೆ ವೇಳೆ ಕೋಮುಗಲಭೆ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಪ್ಯಾಲೆಸ್ತೈನ್ ಪರ ಪ್ರೇಮ ಜಾಸ್ತಿ ಆಗ್ತಿದೆ. ಚಿಕ್ಕಮಗಳೂರಿನಲ್ಲಿ ಬೈಕ್ನಲ್ಲಿ ಪ್ಯಾಲೆಸ್ತೈನ್ ಬಾವುಟ ಹಾರಿಸಿ ಹುಚ್ಚಾಟ ಮೆರೆದಿದ್ದು ಆಯ್ತು. ಕೋಲಾರದಲ್ಲಿ ಈದ್ ಮಿಲಾದ್ ವೇಳೆ ಬಾವುಟ ಹಿಡಿದು ಪುಂಡಾಟ ಆಡಿದ್ದಾಯ್ತು. ಈಗ ಮಲೆನಾಡಿನಲ್ಲೂ ಪ್ಯಾಲೆಸ್ತೈನ್ ಪರ ಪ್ರೇಮ ಹೆಚ್ಚಾಗ್ತಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಕಟ್ಟೆಯಲ್ಲಿ ಪ್ಯಾಲೆಸ್ತೈನ್ ಪರ ಫ್ಲೆಕ್ಸ್ ಪ್ರದರ್ಶನ ಮಾಡಲಾಗಿದೆ. ಎರಡು ಧರ್ಮಗಳ ಸೌಹಾರ್ದ ಸ್ಥಳವಾಗಿರುವ ಹಣಗೆರೆ ಕಟ್ಟೆಯಲ್ಲಿ ಫ್ಲೆಕ್ಸ್ ಅಳವಡಿಸಿದ್ದನ್ನ ಕಂಡು ಭಯವಾಯಿತು ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆತಂಕ ವ್ಯಕ್ತಪಡಿಸಿದ್ರು. ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂಥ ಒಂದು ಇದನ್ನು ಹಚ್ಚಿದ್ದಾರೆ, ಫ್ಲೆಕ್ಸ್ ಹಚ್ಚಿದ್ದಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ. ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯಿತು. ಪ್ಯಾಲೆಸ್ತೈನ್ ಪ್ರದರ್ಶನ ಖಂಡಿಸಿ ಪ್ರತಿಭಟನೆ. ಮೊನ್ನೆಯಷ್ಟೇ ದಾವಣಗೆರೆಯಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಿಸಲಾಗಿತ್ತು. ಇದರಿಂದ ರೊಚ್ಚಿಗೆದ್ದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಎಸಿ ಕಚೇರಿ ಮುಂದೆ ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು. ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗಿದವರು ಅರೆಸ್ಟ್. ಚಿತ್ರದುರ್ಗದಲ್ಲಿ ಮೊನ್ನೆ ಈದ್ ಮಿಲಾದ್ ಮೆರವಣಿಗೆ ವೇಳೆ ಕೆಲ ಕಿಡಿಗೇಡಿಗಳು ಪ್ಯಾಲೆಸ್ತೈನ್ ಪರ ಘೋಷಣೆ ಕೂಗಿದ್ರು. ಪ್ಯಾಲೆಸ್ತೈನ್ ಜಿಂದಾಬಾದ್ ಎಂದು ಪರಾರಿಯಾಗಿದ್ದ ಶಾದಾಬ್, ಸಮೀರ್, ಶೇಖ್ ಮುಜಾರುದ್ದೀನ್, ಶಾಬಾಜ್ ಖಾನ್ನನ್ನ ಬಂಧಿಸಿದ್ದಾರೆ. ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಪ್ಯಾಲೆಸ್ತೈನ್ ಬಾವುಟ ಹಾರಿಸುವಂತೆ ಯುವಕರನ್ನ ಪ್ರಚೋದಿಸಿದ್ದಾರಾ? ಏನಂತ ಗೊತ್ತಿಲ್ಲದೆ ಪ್ಯಾಲೆಸ್ತೈನ್ ಫ್ಲೆಕ್ಸ್ ಅಳವಡಿಸುತ್ತಿದ್ದಾರಾ? ಇಸ್ರೇಲ್ ಜೊತೆ ಭಾರತದ ಸಂಬಂಧ ಸುಧಾರಿಸುತ್ತಿದೆ. ಈ ನಡುವೆ ಪ್ಯಾಲೆಸ್ತೈನ್ ಬಾವುಟ ಹಾರಾಟ ಯಾಕೆ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಪ್ಯಾಲೆಸ್ತೈನ್ ಪರವಾದ ಪ್ರೇಮ ಮಿತಿ ಮೀರ್ತಾ ಇದೆ ಅಂತ ಇದೇನು ಕಂಡು ಕೇಳಿರೋದು ಒಂದೊಂದೇ ಹೊಸದು ಶುರುವಾಗುತ್ತಲ್ಲ ಅಂತ ಕೇಳಿದ್ರೆ ಯಾವಾಗಾರು ಪ್ಯಾಲೆಸ್ತೈನ್ ಪರವಾದ ಪ್ರೇಮ ಅಂತ ಯಾವಾಗಲೂ ಏನು ಬುದ್ಧಿಜೀವಿಗಳು ಅವರು ಇವರು ಮಾತನಾಡೋದು ಕೇಳಿದ್ವಿ. ಈಗ ಎಲ್ಲಂದ್ರಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಿಸೋದು ಇಂಥವೆಲ್ಲ ಚಿಕ್ಕಮಗಳೂರು, ಕೊಪ್ಪಳ, ನಂತರ ಮಲ್ನಾಡ್ನಲ್ಲೂ ಕೂಡ ಈಗ ಪ್ಯಾಲೆಸ್ತೈನ್ ಮೇಲೆ ಲವ್ ಜೋರಾಗಿದೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂಥ ಒಂದು ಇದನ್ನು ಹಚ್ಚಿದ್ದಾರೆ. ಅವ್ರು ಹೇಳೋದೇನು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಪ್ಯಾಲೆಸ್ಟೈನಿಯನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪೇನು ಅಂತೇಳಿ ಅವರ ಆರ್ಗ್ಯುಮೆಂಟ್ ಇದೆ. ಆದರೂ ಕೂಡ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ದಿನೇ ದಿನೇ ಹೆಚ್ಚಾಯಿತು ಪ್ಯಾಲೆಸ್ತೈನ್ ಪರ ಪ್ರೇಮ. ಶಿವಮೊಗ್ಗದ ಹಣಗೆರೆ ಕಟ್ಟೆಯಲ್ಲಿ ಪ್ಯಾಲೆಸ್ತೈನ್ ಫ್ಲೆಕ್ಸ್. ರಾಜ್ಯದಲ್ಲಿ ಗಣೇಶ ವಿಸರ್ಜನೆ ವೇಳೆ ಕೋಮುಗಲಭೆ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಪ್ಯಾಲೆಸ್ತೈನ್ ಪರ ಪ್ರೇಮ ಜಾಸ್ತಿ ಆಗ್ತಿದೆ. ಚಿಕ್ಕಮಗಳೂರಿನಲ್ಲಿ ಬೈಕ್ನಲ್ಲಿ ಪ್ಯಾಲೆಸ್ತೈನ್ ಬಾವುಟ ಹಾರಿಸಿ ಹುಚ್ಚಾಟ ಮೆರೆದಿದ್ದು ಆಯ್ತು. ಕೋಲಾರದಲ್ಲಿ ಈದ್ ಮಿಲಾದ್ ವೇಳೆ ಬಾವುಟ ಹಿಡಿದು ಪುಂಡಾಟ ಆಡಿದ್ದಾಯ್ತು. ಈಗ ಮಲೆನಾಡಿನಲ್ಲೂ ಪ್ಯಾಲೆಸ್ತೈನ್ ಪರ ಪ್ರೇಮ ಹೆಚ್ಚಾಗ್ತಿದೆ.
ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಕಟ್ಟೆಯಲ್ಲಿ ಪ್ಯಾಲೆಸ್ತೀನ್ ಪರ ಫ್ಲೆಕ್ಸ್ ಪ್ರದರ್ಶನ ಮಾಡಲಾಗಿದೆ. 2 ಧರ್ಮಗಳ ಸೌಹಾರ್ದ ಸ್ಥಳವಾಗಿರುವ ಹಣಗೆರೆ ಕಟ್ಟೆಯಲ್ಲಿ ಫ್ಲೆಕ್ಸ್ ಅಳವಡಿಸಿದ್ದನ್ನ ಕಂಡು ಭಯವಾಯಿತು ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆತಂಕ ವ್ಯಕ್ತಪಡಿಸಿದರು. ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಅನ್ನುವಂಥ ಒಂದು ಇದನ್ನ ಹಚ್ಚಿದ್ದಾರೆ, ಫ್ಲೆಕ್ಸ್ ಹಚ್ಚಿದ್ದಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ. ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯಿತು. ಪ್ಯಾಲೆಸ್ತೀನ್ ಪ್ರದರ್ಶನ ಖಂಡಿಸಿ ಪ್ರತಿಭಟನೆ. ಮೊನ್ನೆಯಷ್ಟೇ ದಾವಣಗೆರೆಯಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಿಸಲಾಗಿತ್ತು. ಇದರಿಂದ ರೊಚ್ಚಿಗೆದ್ದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಎಸಿ ಕಚೇರಿ ಮುಂದೆ ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು. ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗಿದವರು ಅರೆಸ್ಟ್. ಚಿತ್ರದುರ್ಗದಲ್ಲಿ ಮೊನ್ನೆ ಈದ್ ಮಿಲಾದ್ ಮೆರವಣಿಗೆ ವೇಳೆ ಕೆಲ ಕಿಡಿಗೇಡಿಗಳು ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗಿದ್ರು. ಪ್ಯಾಲೆಸ್ತೀನ್ ಜಿಂದಾಬಾದ್ ಎಂದು ಪರಾರಿಯಾಗಿದ್ದ ಶಾದಾಬ್, ಸಮೀರ್, ಶೇಖ್ ಮುಜಾರುದ್ದೀನ್, ಶಾಬಾಜ್ ಖಾನ್ ಅನ್ನ ಬಂಧಿಸಿದ್ದಾರೆ. ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಪ್ಯಾಲೆಸ್ತೀನ್ ಬಾವುಟ ಹಾರಿಸುವಂತೆ ಯುವಕರನ್ನ ಪ್ರಚೋದಿಸಿದ್ದಾರಾ? ಏನಂತ ಗೊತ್ತಿಲ್ಲದೆ ಪ್ಯಾಲೆಸ್ತೀನ್ ಫ್ಲೆಕ್ಸ್ ಅಳವಡಿಸುತ್ತಿದ್ದಾರಾ? ಇಸ್ರೇಲ್ ಜೊತೆ ಭಾರತದ ಸಂಬಂಧ ಸುಧಾರಿಸುತ್ತಿದೆ. ಈ ನಡುವೆ ಪ್ಯಾಲೆಸ್ತೀನ್ ಬಾವುಟ ಹಾರಾಟ ಯಾಕೆ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಪ್ಯಾಲೆಸ್ತೀನ್ ಪರವಾದ ಪ್ರೇಮ ಮಿತಿ ಮೀರ್ತಾ ಇದೆ ಅಂತ ಇದೇನು ಕಂಡು ಕೇಳಿರೋದು ಒಂದೊಂದೇ ಹೊಸದು ಶುರುವಾಗುತ್ತಲ್ಲ ಅಂತ ಕೇಳಿದ್ರೆ ಯಾವಾಗಾರು ಪ್ಯಾಲೆಸ್ತೀನ್ ಪರವಾದ ಪ್ರೇಮ ಅಂತ ಯಾವಾಗಲೂ ಬುದ್ಧಿಜೀವಿಗಳು ಅವರು ಮಾತನಾಡೋದು ಕೇಳಿದ್ವಿ. ಈಗ ಎಲ್ಲಂದ್ರಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಿಸೋದು ಇಂಥವೆಲ್ಲ. ಚಿಕ್ಕಮಗಳೂರು, ಕೊಪ್ಪಳ, ನಂತರ ಮಲ್ನಾಡ್ನಲ್ಲೂ ಕೂಡ ಈಗ ಪ್ಯಾಲೆಸ್ತೀನ್ ಮೇಲೆ ಲವ್ ಜೋರಾಗಿದೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಅನ್ನುವಂಥ ಒಂದು ಇದನ್ನ ಹಚ್ಚಿದ್ದಾರೆ. ಅವ್ರು ಹೇಳೋದೇನು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಪ್ಯಾಲೆಸ್ಟೈನಿಯನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪೇನು ಅಂತೇಳಿ ಅವರ ಆರ್ಗ್ಯುಮೆಂಟ್ ಇದೆ. ಆದರೂ ಕೂಡ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ದಿನೇ ದಿನೇ ಹೆಚ್ಚಾಯಿತು ಪ್ಯಾಲೆಸ್ತೀನ್ ಪರ ಪ್ರೇಮ. ಶಿವಮೊಗ್ಗದ ಹಣಗೆರೆ ಕಟ್ಟೆಯಲ್ಲಿ ಪ್ಯಾಲೆಸ್ತೀನ್ ಫ್ಲೆಕ್ಸ್. ರಾಜ್ಯದಲ್ಲಿ ಗಣೇಶ ವಿಸರ್ಜನೆ ವೇಳೆ ಕೋಮುಗಲಭೆ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಪ್ಯಾಲೆಸ್ತೀನ್ ಪರ ಪ್ರೇಮ ಜಾಸ್ತಿ ಆಗ್ತಿದೆ. ಚಿಕ್ಕಮಗಳೂರಿನಲ್ಲಿ ಬೈಕ್ನಲ್ಲಿ ಪ್ಯಾಲೆಸ್ತೀನ್ ಬಾವುಟ ಹಾರಿಸಿ ಹುಚ್ಚಾಟ ಮೆರೆದಿದ್ದು ಆಯ್ತು. ಕೋಲಾರದಲ್ಲಿ ಈದ್ ಮಿಲಾದ್ ವೇಳೆ ಬಾವುಟ ಹಿಡಿದು ಪುಂಡಾಟ ಆಡಿದ್ದಾಯ್ತು. ಈಗ ಮಲೆನಾಡಿನಲ್ಲೂ ಪ್ಯಾಲೆಸ್ತೀನ್ ಪರ ಪ್ರೇಮ ಹೆಚ್ಚಾಗ್ತಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆ ಕಟ್ಟೆಯಲ್ಲಿ ಪ್ಯಾಲೆಸ್ತೀನ್ ಪರ ಫ್ಲೆಕ್ಸ್ ಪ್ರದರ್ಶನ ಮಾಡಲಾಗಿದೆ. 2 ಧರ್ಮಗಳ ಸೌಹಾರ್ದ ಸ್ಥಳವಾಗಿರುವ ಹಣಗೆರೆ ಕಟ್ಟೆಯಲ್ಲಿ ಫ್ಲೆಕ್ಸ್ ಅಳವಡಿಸಿದ್ದನ್ನ ಕಂಡು ಭಯವಾಯಿತು ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆತಂಕ ವ್ಯಕ್ತಪಡಿಸಿದರು. ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ಟೈನ್ ಅನ್ನುವಂಥ ಒಂದು ಇದನ್ನ ಹಚ್ಚಿದ್ದಾರೆ, ಫ್ಲೆಕ್ಸ್ ಹಚ್ಚಿದ್ದಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ. ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯಿತು. ಪ್ಯಾಲೆಸ್ತೀನ್ ಪ್ರದರ್ಶನ ಖಂಡಿಸಿ ಪ್ರತಿಭಟನೆ. ಮೊನ್ನೆಯಷ್ಟೇ ದಾವಣಗೆರೆಯಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಿಸಲಾಗಿತ್ತು. ಇದರಿಂದ ರೊಚ್ಚಿಗೆದ್ದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಎಸಿ ಕಚೇರಿ ಮುಂದೆ ರಸ್ತೆ ತಡೆದು ಆಕ್ರೋಶ ಹೊರಹಾಕಿದ್ರು. ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗಿದವರು ಅರೆಸ್ಟ್. ಚಿತ್ರದುರ್ಗದಲ್ಲಿ ಮೊನ್ನೆ ಈದ್ ಮಿಲಾದ್ ಮೆರವಣಿಗೆ ವೇಳೆ ಕೆಲ ಕಿಡಿಗೇಡಿಗಳು ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗಿದ್ರು. ಪ್ಯಾಲೆಸ್ತೀನ್ ಜಿಂದಾಬಾದ್ ಎಂದು ಪರಾರಿಯಾಗಿದ್ದ ಶಾದಾಬ್, ಸಮೀರ್, ಶೇಖ್ ಮುಜಾರುದ್ದೀನ್, ಶಾಬಾಜ್ ಖಾನ್ ಅನ್ನ ಬಂಧಿಸಿದ್ದಾರೆ. ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಪ್ಯಾಲೆಸ್ತೀನ್
ಬಾವುಟ ಹಾರಿಸುವಂತೆ ಯುವಕರನ್ನ ಪ್ರಚೋದಿಸಿದ್ದಾರಾ? ಏನಂತ ಗೊತ್ತಿಲ್ಲದೆ ಪ್ಯಾಲೆಸ್ತೀನ್ ಫ್ಲೆಕ್ಸ್ ಅಳವಡಿಸುತ್ತಿದ್ದಾರಾ? ಇಸ್ರೇಲ್ ಜೊತೆ ಭಾರತದ ಸಂಬಂಧ ಸುಧಾರಿಸುತ್ತಿದೆ. ಈ ನಡುವೆ ಪ್ಯಾಲೆಸ್ತೀನ್ ಬಾವುಟ ಹಾರಾಟ ಯಾಕೆ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.